ಮನೆಗೆಲ್ಲ ಖಾಲಿ ಕೊಡೋದು ಅಲ್ಬೇಡ, ನಿಮ್ಗೇನು ಬೇಕು ತಂದು ಕೊಡ್ತೀನಿ ಅಂತ. ಈಗ ವೃದ್ಧಾಪ್ಯದಲ್ಲಿ ನತ್ರ ಜೊತೆ ನಗೋರು ಇರ್ತಾರೋ ಹತ್ರ ನಿಂಗೇನು ಬೇಕಾದ್ರೆ ತಂದು ಕೊಡ್ತೀನಿ ಅಂತಾರೋ, ಯಾವಾಗುತ್ತೋ ಮುದುಗೋಬೆ ಅಂತಾರೆ. ಹೌದಲ್ಲ? ಅಂದರೆ ಸಂಬಂಧದಲ್ಲೂ ಎಲ್ಲ ಬದಲಾವಣೆ ಆಗಿದೆ. ಅದೇ ಬಾಲ್ಯದಲ್ಲಿದ್ದಂಥ ನಾನೇ ಈಗಲೂ ಇದ್ದೀನಿ, ಯೌವನದಲ್ಲೂ ನಾನೇ ಇದ್ದೆ, ವೃದ್ಧಾಪ್ಯದಲ್ಲೂ ನಾನೇ ಇದ್ದೀನಿ ಅನ್ನತಕ್ಕಂಥದ್ದು ಆ ನಾನು ನನಗೆ ಬದಲಾವಣೆ ಆಗಿರ್ತೇವೆ. ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿ ಸಾವು ಅಂದರೆ ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾವು ಅಂದರೆ ಮತ್ತೊಂದು ಶರೀರಕ್ಕೆ ಹೋಗತಕ್ಕ, ಈ ಶರೀರ ಖಾಲಿ ಮಾಡಿ ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥ ಇದು. ಅದೇ ಬಾಡಿಗೆ ಮನೆ ಬದಲಾಯಿಸ್ತಾರೆ. ಈಗ ಬಾಡಿಗೆ ಮನೆ ಬದಲಾಯಿಸಿದ್ರೆ ಯಾರು ಬದಲಾಯಿಸಿದ್ರು ಮನೆನ ಅವರೇ ಹಾಳಾಗ್ತಾರೋ. ಇನ್ನು ಸಂತೋಷ, ಏಕೆ ಈ ಬಾಡಿಗೆ ಮನೆಗೆ ಏನೇನೋ ಪ್ರಾಬ್ಲಮ್ ಇತ್ತು ಅಂತ ಅಲ್ಲಿ ಹೋಗ್ತಾರೆ, ಹೊತ್ತಲ್ಲಿ ಅಲ್ಲಿ ಚೆನ್ನಾಗೇ ಇರುತ್ತೆ, ಆಮೇಲೆ ಏನೋ ಪ್ರಾಬ್ಲಮ್ ಶುರುವಾಗುತ್ತೆ ಅಂತ ಇಟ್ಕೊಳ್ಳಿ. ಅದೇ ರೀತಿ ಶರೀರ ಅನ್ನತಕ್ಕ ಇಲ್ಲಿ ಖಾಲಿ ಮಾಡಿ ಮತ್ತೊಂದು ಶರೀರಕ್ಕೆ ಹೋಗ್ತೀವಿ. ತಥಾ ದೇಹಾಂತರ ಪ್ರಾಪ್ತಿ. ಬಾಲ್ಯ ಯೌವನ ವೃದ್ಧಾಪ್ಯದಲ್ಲಿ ಶರೀರದಲ್ಲಿ ಮನಸ್ಸು ಬುದ್ಧಿನ ಎಷ್ಟೇ ಬದಲಾವಣೆ ಬಂದ್ರೂ ನಾನು ಯಾವ ರೀತಿ ಬದಲಾವಣೆ ಆಗಿದೋ ಅದೇ ರೀತಿ ಮತ್ತೊಂದು ಶರೀರಕ್ಕೆ ಹೋದ್ರೂ ನಾನು ಅನ್ನತಕ್ಕಂಥದಕ್ಕೆ ಏನಾಗಲ್ಲ, ಅದಕ್ಕೆ ಸಾವಿಲ್ಲ. ಹೌದಾ? ಅಲ್ಲ ಸ್ವಾಮೀಜಿ, ಹೋಗಲಿ, ಈ ಬಾಲ್ಯ ಯೌವನ ವೃದ್ಧಾಪ್ಯ ಅಂತೇಳಿ ಹೇಳಿದ್ರಿ, ಒಪ್ಕೊಂಡ್ವಿ. ಅದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನೋಡಿ. 10 ವರ್ಷದ ಕಾಲ ನಾನು ಹೈದ್ರಾಬಾದಲ್ಲಿದ್ದೆ. ಆಮೇಲೆ ಒಂದು 20 ವರ್ಷದ ಕಾಲ ಬೆಂಗಳೂರಿಗೆ ಬಂದೆ, ಬೆಂಗಳೂರಲ್ಲಿದ್ದೆ. ಈಗ ರಿಟೈರ್ಡ್ ಆಗಿ ಕರಿನಳ್ಳಿಯಲ್ಲಿದ್ದೀನಿ. ಅಂದರೆ 10 ವರ್ಷ ಹೈದ್ರಾಬಾದಲ್ಲಿಂದ, ಹೈದ್ರಾಬಾದ್ ಬೇರೆ ನೀನು ಬೇರೆ, ಹೌದಲ್ಲ? 20 ವರ್ಷ ಬೆಂಗಳೂರಲ್ಲಿದ್ದೆ ಅಂದರೆ ಬೆಂಗಳೂರು ಬೇರೆ ನೀನು ಬೇರೆ. ಅದೇ ರೀತಿ ರಿಟೈರ್ಡ್ ಆಗಿ ಕರಿನಳ್ಳಿಲಿದ್ದೀನಿ ಅಂದರೆ ಕರಿನಳ್ಳಿ ಬೇರೆ ನೀನು ಬೇರೆ. ಅದೇ ರೀತಿ 10 ವರ್ಷ ಬಾಲ್ಯದಲ್ಲಿದ್ದೆ ಅಂದರೆ ಬಾಲ್ಯ ಬೇರೆ ನೀನು ಬೇರೆ, ನಿಂಗೆ ಬಾಲ್ಯ ಇಲ್ಲ. 20 ವರ್ಷ ಯೌವನದಲ್ಲಿದ್ದೆ ಅದೇನರ್ಥ, ಯೌವನ ಬೇರೆ ನೀನು ಬೇರೆ, ನಿಂಗೆ ಯೌವನವೂ ಇರಲಿಲ್ಲ. ಈಗ ರಿಟೈರ್ಡ್ ಆಗಿ ಕರೆನಲ್ಲಿ ಬೇರೆ ನೀನು ಬೇರೆ ಅಂದಾಗ ಅದೇ ರೀತಿ ನಾನೀಗ ವೃದ್ಧಾಪ್ಯದಲ್ಲಿದ್ದೀನಿ ಅಂದರೆ ವೃದ್ಧಾಪ್ಯ ಬೇರೆ ನೀನು ಬೇರೆ. ಬಾಲ್ಯ ಯೌವನ ವೃದ್ಧಾಪ್ಯ ಯಾವುದಕ್ಕೆ? ಶರೀರಕ್ಕೆ. ಸಾವು ಅನ್ನತಕ್ಕಂಥ ಅಷ್ಟೇ, ಮನೆ ಖಾಲಿ ಮಾಡಿದಾಗೆ. ಇದಕ್ಕೇನಪ್ಪ ಅಡ್ವಾನ್ಸ್ ಕೊಟ್ಟಿದ್ದೀವಿ, ಪೂರ್ವಜನ್ಮದ ಕರ್ಮ ಅಡ್ವಾನ್ಸ್ ಕೊಟ್ಟು ಈ ಶರೀರ ಪಡ್ಕೊಂಡಿದ್ದೀವಿ. ಮತ್ತು ದಿವಸ ಬಾಡಿಗೆ ಕಟ್ತಿರ್ತೀವಿ. ತಿಂಗಳಿಗೆ ಒಂದು ಸಲ ಅಲ್ಲ, ದಿವಸ ಕಟ್ತಿರ್ತೀವಿ. ಕೆಲವರು ಒಂದು ಸಲ ಬಾಡಿಗೆ ಕಟ್ಟೋರು ಸಾಮಾನ್ಯ ನೋಡಿಲ್ಲ. ಅವ್ರು ಯಾರೋ ಜ್ಞಾನಪ್ರಸೂನಾನಂದ ಅಂತಿದಾರಂತೆ, ಅವರು ಒಂದು ಸಲನೇ ತಿಂತಾರೆ ಅಂತ ಕೇಳಿದ್ದೀನಿ, ನಾನು ನೋಡಿಲ್ಲ. ಇನ್ನು ಕೆಲವರು 2 ಸಲ, ಇನ್ನು ಕೆಲವರು 3 ಸಲ, ಇನ್ನು ಮೆಜಾರಿಟಿ ನಾನ್ ಸ್ಟಾಪು. ಬೆಳಿಗ್ಗೆ ಹೇಳ್ತಾರೆ, ರಾತ್ರಿ ಮಲಗತ್ತು ತಿಂತಿರೋದೆ, ಏನು ಸಿಕ್ಕಿದ್ರೆ ತಿಂತಿರ್ತಾರೆ. ಆಯಿತು, ಅಂದರೆ ಅಡ್ವಾನ್ಸ್ ಕೊಟ್ಟು ಪೂರ್ವಜನ ಕರ್ಮನ ಅಡ್ವಾನ್ಸ್ ಕೊಟ್ಟು ಶರೀರ ಪಡೆದಿದ್ದೀವಿ, ದಿವಸ ಬಾಡಿಗೆ ಕಟ್ತಿದ್ದೀವಿ, ಯಾವತ್ತೂ ಒಂದು ಸಲ ಖಾಲಿ ಮಾಡಲೇಬೇಕು. ಹೌದಾ? ಇದು ಒಂದು. ಮತ್ತೊಂದೇನಪ್ಪ ಅಂದರೆ ಅದೇ ಶರೀರ ಇನ್ನೊಂದು ರೀತಿ ಹೇಳ್ತಾರೆ. ವಾಹನ, ಪ್ರಯಾಣ ಮಾಡಲಿಕ್ಕೆ ಒಂದು ವಾಹನ ಇರ್ತದೆ. ಈಗ ವಾಹನಕ್ಕೇನೋ ಹೆಚ್ಚು ಕಮ್ಮಿ ಆಯಿತು, ನಮಗೆ ಆಯಿತು ಅಂದ್ಕೊಳ್ತೀವ, ಆ ರೀತಿ ಗೋಳಾಡ್ತಾರೆ. ಬಟ್ ಆದರೆ ನಮಗೇನು ಆಗಿರಲ್ಲ. ವಾಹನಕ್ಕೆ ಪೆಟ್ರೋಲ್ ಹಾಕಿದ್ವಿ, ಪೆಟ್ರೋಲ್ ಯಾರು ಓನರ್ ಕುಡಿದ್ನೋ ಡ್ರೈವರ್ ಕುಡಿದ್ರು, ಯಾರು ಕುಡಿದ್ರು? ಅದೇ ರೀತಿ ಶರೀರ ಅನ್ನತಕ್ಕ ಒಂದು ವಾಹನ. ಪ್ರಯಾಣ ಮಾಡ್ತಿದ್ವಿ, ಎಲ್ಲಿಂದ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ. ಹುಟ್ಟು ಸಾವು ಪ್ರಯಾಣ ಮಾಡ್ತಿದ್ವಿ. ಈಗ ಅದನ್ನು ಹುಟ್ಟಿದ್ದಾಯಿತು, ಸಾವಿರ ಮಾಡ್ಕೋಬೇಕು, ಅಲ್ಲಿಗೆ ಪ್ರಯಾಣ ಮಾಡಬೇಕು, ಅಮೃತತ್ವಕ್ಕೆ ಪ್ರಯಾಣ ಮಾಡಬೇಕು. ಹೌದಾ? ಅಂದರೆ ಇದು ಒಂದು ವಾಹನನೇ ನೀನಲ್ಲ. ಇನ್ನು ಮಹಾತ್ಮ ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕ್ಯಾರವಾನ್ ಸೆರಾಯ್,
ಅನೇಕ ವಿಧದ ಪ್ರಯತ್ನ ಮಾಡ್ತೀನಿ ನಾನು. ಯಾವುದೋ ಒಂದು ಹಿಡಿಬೇಕು ನೀವು. ಕ್ಯಾರವಾನ್ಸರ ಶರೀರ ಅನ್ನತಕ್ಕಂಥದ್ದು ಇಂಗ್ಲೀಷಲ್ಲಿ ಹೇಳ್ತಾರೆ ಕ್ಯಾರವಾನ್ಸರ. ಕ್ಯಾರವಾನ್ಸರ ಅಂದರೆ ಬಸ್ ಸ್ಟಾಪು. ಬಸ್ ಸ್ಟಾಪಲ್ಲಿ ನಾವು ಎಷ್ಟೊತ್ತಿರ್ತೀವಿ? ಬಸ್ ಬರೋ ತನಕ ಇರ್ತೀವಿ, ಹೌದಾ? ಈ ಶರೀರದಲ್ಲಿ ಇದ್ದೀವಿ. ಇಲ್ಲಿ ಒಂದು ಬಸ್ ಬಂದೇ ಬರುತ್ತೆ. ಯಾವುದು? ಯಮಪುರಿ ಎಕ್ಸ್ಪ್ರೆಸ್. ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂದರೆ ನಾವು ಹತ್ತದೇ ಇದ್ರೂ ಎಳ್ಕೊಂಡು ಹತ್ತಿಸ್ಕೊಂಡು ಹೋಗ್ತಾರೆ. ಅಂದಾಗ ಬಸ್ ಸ್ಟಾಪಲ್ಲಿ ನಾವು ಯಾವ ರೀತಿ ಅಂಟ್ಕೊಳ್ದಿರೋ ಇರ್ತೀವೋ ಇಲ್ಲೂ ಹಾಗೆ ಇದಕ್ಕೆ ಅಂಟ್ಕೊಳ್ದಿರೋ ಇರಬೇಕು. ಸ್ವಾಮಿ ಇದೇನು ಹೇಳಿದ್ರೆ ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಸ್ವಲ್ಪ ಅರ್ಥ ಆಯಿತು. ಆದರೆ ಈ ಶರೀರದಲ್ಲಿ ನಾವು ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಸಾಯೋ ತನಕ ನಮಗೆ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಇದೆಯೋ ಇಲ್ಲೋ ಅಂದರೆ ಮಾತ್ರ ಸ್ಪರ್ಶಾತ್ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯನ ಅನಿತ್ಯ ತಾಂ ತಿತಿಕ್ಷಸ ಭಾರತ. ಮಾತ್ರ ಸ್ಪರ್ಶಾತ್ ಕೌಂತೆಯ ಅಂದರೆ ಈ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥದ್ದು ನನಗೂ ಇಂದ್ರಿಯಗಳಿಗೆ ಯಾವ ಸಂಬಂಧ ಬರುತ್ತೋ ಆಗ ಇದು ನಮ್ಮಲ್ಲಿ ಎದ್ಕೊಳ್ಳುತ್ತೆ. ಶೀತ ಉಷ್ಣ ಸುಖ ದುಃಖ ಅನ್ನೋದು ಆಗಮ ಅಪಾಯಿ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಗಮ ಅಪಾಯಿ ಅಂದ್ರೇನು? ಬಂದು ಹೊರಟೋಗುತ್ತೆ. ಯಾವ್ದು ಬಂದು ಹೋಗುತ್ತೆ ಅಂತ ನಮ್ಗೆ ಗೊತ್ತಿದೆಯೋ ಅದ್ರ ಬಗ್ಗೆ ಗೋಳಾಡ್ತೀವೋ. ಇನ್ನು ನಮ್ಮ ದೇಶ ಕರೆಂಟು ಬರುತ್ತೆ ಹೋಗುತ್ತೆ, ಹೌದಾ? ಯಾವ ಥರ ಕರೆಂಟ್ ಹೋಗಿದ್ದಕ್ಕೆ ನಾವೇನನ್ನು ಭಯಪಟ್ಟಿದ್ದೀವೋ. ಕ್ಯಾಲಿಫೋರ್ನಿಯಾದಲ್ಲಿ ಅರ್ಧ ಗಂಟೆ ಕರೆಂಟ್ ಹೋಗುತ್ತಂತ ಒಂದು ಸಲ. ಅವಾಗ ಒಂದು ಪಿಕ್ಚರೇ ತೆಗೆದಿರೋರು, ಬೇರೆಯವ್ರಿಗೆ ಒಂದು ಕರೆಂಟ್ ಹೋದ ಕರೆಂಟ್ ಅರ್ಧ ಗಂಟೆ ಹೋದ್ರೆ ನೀನು ಎಲ್ಲಿದ್ದೆ ಏನು ಮಾಡ್ತೀನಿ ಅಂತ ಒಂದು ಪಿಕ್ಚರ್ ತೆಗೆದಿದ್ದಾರೆ. ನಮ್ಮಲ್ಲಿ ಕರೆಂಟ್ ಬರುತ್ತೆ ಹೋಗುತ್ತೆ. ಸೊ ಯಾವ್ದು ಬರುತ್ತೆ ಹೋಗುತ್ತೆ ಅದ್ರ ಬಗ್ಗೆ ನಾವೇನು ಗೋಳಾಡಕ್ಕೆ ಹೋಗೋಲ್ಲ. ಅದೇ ರೀತಿ ಈ ಕಷ್ಟ ಸುಖ ಮಾನ ಅವಮಾನ ಅಂತಕ್ಕಂಥದ್ದು ಬರುತ್ತೆ ಹೋಗುತ್ತೆ, ಹೌದಾ? ನಾವು ಏನು ಪ್ರಯತ್ನ ಮಾಡಿದ್ರೆ ಹೊರಟೋಗುತ್ತೆ. ಯಾರೋ ಹೋದರು, ಯಾರೋ ಸತ್ತೋದ್ರು, ಮನೆಗೆಲ್ಲ ಅಂತ ಹೇಳ್ತಾರೆ, ಹೌದಾ? ಹೋಗ್ಬಿಟ್ರು ಅಂತ ಸಮಾಧಾನ ಮಾಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ತಾರೆ. ಇಲ್ಲ ತಾವೇ ಸುಮ್ಮನೆ ಆಗ್ಬಿಡ್ತಾರೆ. ಆಟೋದಲ್ಲಿ ಯಾರ್ಯಾರು ನೆಂಟರು ಬರ್ತಾರೋ ಅವ್ರು ನೋಡಿ ಹೇಳ್ತಾರೆ, ಇವಾಗ ನೀವು ಅಳೋದು ಆಟೋದಲ್ಲಿ ಬಂದವ್ರಿಗೋಸ್ಕರ ಹೇಳ್ತೀಯೋ ಸತ್ತವ್ರಿಗೋಸ್ಕರ ಹೇಳ್ತೀಯೋ? ಸಮಾಜ ಫಲಾಭೋಸ ಬರೀ ಡ್ರಾಮಾ. ಸರಿ, ಅಯ್ಯೋ ನಿನ್ನ ನೋಡೋಕೆ ಬರಬೇಕಾಯ್ತು ಹಾಗೆ ಹೀಗೆ ಅಂತಾರೆ. ಒಂದು 5 ನಿಮಿಷ ಆದಮೇಲೆ ಮತ್ತೇನು ಹೇಳ್ತಾರೆ? ಯಾವಾಗ ತೊಗೊಂಡೋಗ್ತಾರೆ ಅಂತಿದ್ದು? ಬಾಂಬೆಯಿಂದ ಯಾರೋ ಬರಬೇಕು, ಈ ಸದ್ಯಕ್ಕೆ ಏನು ತೊಗೊಂಡೋಗಲ್ಲ, ನಾಳೆನೇ ಶವ ಸಂಸ್ಕಾರ ಅಂದರೆ. ಹಾಗಿದ್ಮೇಲೆ ಈ ಮಕ್ಕಳು ಮರಿಯೆಲ್ಲ ಉಪವಾಸ ಇರ್ತಾರ. ಮಕ್ಕಳು ಮರಿಯೆಲ್ಲ ಇವಾಗಲೇ ಎತ್ತ ಕಡೆ ಹೋಗಿದೆ, ಹೊಟ್ಟೆ ಕಡೆ ಹೋಗಿದೆ, ದುಃಖ ಏನಾಯಿತು? ಮತ್ತು ಇಲ್ಲ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅಲ್ಲಿ ಹೋಗ್ತಾರೆ, ತಿನ್ನು ಬಾವ ತಿನ್ನು, ಎಲ್ಲ ಒಂದು ದಿವಸ ಹೋಗೋದು ತಿನ್ನು ಅಂತಾರೆ. ಇವಾಗ ದುಃಖ ಏನಾಯಿತು? ಏನು ಪ್ರಯತ್ನ ಮಾಡಿದ್ರಿ? ಏನು ಪ್ರಯತ್ನ ಮಾಡಿದ್ರೆ ದುಃಖನೂ ಹೊರಟೋಗುತ್ತೆ, ಸುಖನೂ ಹೊರಟೋಗುತ್ತೆ. ಆಗಮ ಅಪಾಯಿ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಡಿ, ಭಾಳ ಸೂಕ್ಷ್ಮ. ಸುಖ ದುಃಖ ಏನು? ಮನಸ್ಸಿನ ಅಲೆ, ಮನಸ್ಸಿನ ಆಲೋಚನೆ. ಯಾವುದೋ ಒಂದು ಪ್ರಸಂಗ ನನಗೆ ಸಂಬಂಧ ಇದೆ ಅಂದ್ಕೊಂಡು ಇದು ಅನುಕೂಲ ಅಂದ್ಕೊಂಡ್ರೆ ಸುಖ. ಯಾವುದೋ ಒಂದು ಪ್ರಸಂಗ ನನಗೆ ಸಂಬಂಧ ಇದೆ ಅನಾನುಕೂಲ ಅಂದ್ಕೊಂಡ್ರೆ ದುಃಖ. ನೀನೇನು ಅನ್ಕೋಬೇಡ, ಅನುಕೂಲ ನನ್ನ ಸಂಬಂಧ ಅಂತಲೇ ಅನ್ಕೋಬೇಡ. ಆವಾಗ ಅದೇನು ಸಂಬಂಧ ಇಲ್ಲ ಅಂದಮೇಲೆ ಇದು ಪ್ರಶ್ನೆ ಇಲ್ಲ. ಅಥವಾ ಅನುಕೂಲ ಅನ್ಕೋಬೇಡ, ಅನಾನುಕೂಲ ಅನ್ಕೋಬೇಡ, ಆವಾಗಲೂ ಅದೇನು ವ್ಯತ್ಯಾಸ ಮಾಡಲ್ಲ. ಯಾವಾಗ ನಾವು ನನಗೆ ಸಂಬಂಧ ಅಂದ್ಕೊಂಡು ಅನುಕೂಲ ಅನಾನುಕೂಲ ಅಂದ್ಕೊಳ್ತೀವೋ ಆವಾಗ ಸುಖವೋ ದುಃಖವೋ ಆಗುತ್ತೆ. ಅದು ಮನಸ್ಸಿನ ಅಲೆ ಮಾತ್ರ. ಅದು ಈ ಜನಗಳ ಏನೋ ಇವ್ರು ಎಷ್ಟು ಕೇಳೋದು ಹಾಗೆ ಇರ್ತಾರೆ, ಇವರು ಬೇರೆಯವರು ಹಾಗೆ ಇರ್ತಾರೆ. ಯಾರೊಬ್ಬರು ಟಿ ವಿ ನೋಡ್ಕೊಂಡು ಹೇಳ್ತಾರೆ. ಅಲ್ಲ, ಟಿ ವಿನಲ್ಲಿ ನಿಜವಾಗಿ ಏನಿಲ್ಲ, ಬರೀ
ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನು ನಡೀತಿಲ್ಲ. ಹೌದಾ? ಮತ್ತು ಅದು ಸಂಬಂಧವೂ ಇಲ್ಲ. ಏನು ನಡೆದಿದೆ ಅಂತಕ್ಕಂಥ ಸತ್ಯ ಅಂದ್ಕೊಂಡು, ಸಂಬಂಧ ಇದೆ ನನ್ನ ಸಂಬಂಧ ಅಂದ್ಕೊಂಡು ಅಲ್ಲಿ ಟಿ ವಿ ನೋಡ್ತಾ ಅಳ್ತಿರ್ತಾರೆ. ನಾನೊಂದ್ಸಲ ಅಂದ್ಕೊಂಡೆ, ಇಂಥವ್ರು ಹೋಗಿ ಹೋಗಿ ನಾನು ಶಾಸ್ತ್ರ ಹೇಳ್ತೀನಿ, ನಾನೆಂತ ಮೂರ್ಖ. ಯಾರ್ದೋ ಮನೆಯಲ್ಲೇ ಇದ್ಕೊಂಡು ಚೆನ್ನಾಗಿ ಪ್ರವಚನ ನಡೆದವ್ರು ಮನೆಗಳಲ್ಲಿ. ನಾನು ಹೇಳಿದ್ನಲ್ಲ, 3 ತಿಂಗಳು ಒಂದ್ಸಲ ರೆಗ್ಯುಲರಾಗಿ ನಡೆಯೋದು, ವರ್ಷಕ್ಕೊಂದ್ಸಲ 41 ದಿವಸ ನಡೆಸೋದು ಥರ ಇಷ್ಟೆಲ್ಲ ಮಾಡೋರು. ಒಂದು ಸಲ ಹೋಗಿದ್ದೀನಿ ಅವ್ರ ಮನೆಗೆ, ಯಾರು ಫೋನ್ ಮಾಡಿ, ಅಯ್ಯೋ ಅವ್ರು ಪೃಥ್ವಿ ಪೈನ ಗಂಟೆ ಎಟ್ಟೆಟ್ಟು 4 ಪೃಥ್ವಿ ಹೋದಾಗ ನನಗೆ ಹಾಗಾಗೋಗಿದೆ, ನಿದ್ದೆ ಬರ್ತಿಲ್ಲ, ಮತ್ತು ಊಟ ಸೇರ್ತಿಲ್ಲ ಅಂತಾರೆ. ನಾನು ಯಾರು ಪೃಥ್ವಿನೋ, ಇವ್ರ ಮಗನ ಹೆಸರು ಪೃಥ್ವಿನೋ ಏನೋ, ಅದನ್ನೆಲ್ಲ ಫಾರಿನಲ್ಲಿದ್ದ, ಅವನು ಹೋದ್ನೇನೋ ಅಂತ ಮನಸ್ಸು ಬಂತು. ಆದರೆ ನಿಮ್ಮ ಮಗ ಹೋದ ಅಂತ ಕೇಳಲಿಲ್ಲ. ಯಾರಮ್ಮ ಪೃಥ್ವಿ, ಯಾರು ಪೃಥ್ವಿ ಅಂದರೆ ಸೀರಿಯಲ್ಲು ಒಂದು ಪಾತ್ರ. ಆ ಸೀರಿಯಲಲ್ಲಿ ಡಾಕ್ಟ್ರಾಗಿ ತೋರಿಸುವಂಥ 4-5 ಎಪಿಸೋಡಲ್ಲಿ, ಒಂದು ಎಪಿಸೋಡಲ್ಲಿ ಅವನ ಸಾಯಿಸ್ಬಿಟ್ರು ಅಂದರೆ ಇನ್ನು ಡಾಕ್ಟ್ರ್ ಇಲ್ಲ, ಆ ಪಾತ್ರ ಹೋಯ್ತು. ಅದನ್ನು ನೋಡಿ ಗೋಳಾಡ್ತಾರೆ, ಪೃಥ್ವಿ ಹೋಗ್ಬಿಟ್ಟ ನನಗೆ ಯಾಕೆ. ಸಾವೇ ಇಲ್ಲ ಯಾರಿಗೂ ಅಂದರೆ ನೀನು ಯಾವುದು ಸಿನಿಮಾ ನೋಡಿ ಗೋಳಾಡಿದ್ರೆ ಯಾಕೆ? ಅಲ್ಲಿ ಇಲ್ಲದೇ ಇರ್ತಕ್ಕಂಥ ಸತ್ಯ ಅಂದ್ಕೊಂಡು, ನನ್ನ ಸಂಬಂಧ ಅಂದ್ಕೊಂಡು ಗೋಳಾಡ್ತೀವಿ. ಅನುಕೂಲ ಅಂದ್ಕೊಂಡಾಗ ಸುಖ, ಅನಾನುಕೂಲ ಅಂದ್ಕೊಂಡಾಗ ದುಃಖ. ಅದೇ ರೀತಿ ಪ್ರಪಂಚ ಅನ್ನತಕ್ಕ ಒಂದು ಸೀರಿಯಲ್ಲು ನಿಜವಾಗ್ಲೂ ಏನಿಲ್ಲ, ಎಲ್ಲ ಕನಸಿನಲ್ಲಿ ನಡೀತಾ ಇದೆ. ಆಗ ಗೊತ್ತಿಲ್ಲ ಸತ್ಯ ಅಂದ್ಕೊಂಡು, ಅದು ಯಾವುದೋ ಒಂದು ನನಗೆ ಸಂಬಂಧ ಅಂದ್ಕೊಂಡು, ಎಷ್ಟು ಮಾತ್ರ ಸಂಬಂಧಗಳು. ಆಲು ಪಿಲ್ಲಲು ವೆಂಟರಾರನ್ನ ನಿಜ ಮೆರುಗಿ ನೀವು ಬಂದು ಜಾರನು ಮತವೀರನ್ನ పక్షి జాలపు చెట్టు పైన చేరియుండును సంధ్య వేళ పొద్దు పొడుగా పక్షులన్నీ ఎగిరిపోవును వేరువేరుగా ತತ್ವಸಾರము తెలుసుకోరన్న. ಸಾಯಂಕಾಲ ಬಂದು ಮರ್ಮರ್ ಕೂತಿರ್ತು ಪಕ್ಷಿಗಳು, ಬೆಳಗಾದರೆ ಹೊರಟೋಗ್ಬಿಡುತ್ತೆ. ಆ ಮರಕ್ಕೂ ಪಕ್ಷಿಗೆ ಎಷ್ಟು ಸಂಬಂಧ? ಅಷ್ಟೇ ನಮ್ಮ ಸಂಬಂಧಗಳು. ಕೇವಲ ಮಾನಸಿಕ ಕಲ್ಪನೆ ಅಷ್ಟು ಹೊರತು ವಾಸ್ತವಿಕವಾದ ಸಂಬಂಧ ಇಲ್ಲ. ಹೌದಾ? ಆದ ಕಾರಣ ಶರೀರ ಖಾಲಿ ಮಾಡ್ಕೋತಕ್ಕಂಥದ್ದು ಮತ್ತೊಂದು ಜನ್ಮಕ್ಕೆ ಹೋಗತಕ್ಕಂಥದ್ದು. ಇರೋವಾಗಲೂ ಸುಖ ದುಃಖ ಮಾನ ಅವಮಾನ ಅನುಭವಿಸ್ತಿಲ್ಲ ಅಂದರೆ ಇಲ್ಲ, ಆಗಮ ಅಪಾಯಿ. ಒಂದು ವೇಳೆ ಇದೆ ಅಂದಾಗ ಆಗಮ ಅಪಾಯಿ ಬಂದು ಹೋಗುತ್ತೆ. ಅಷ್ಟೇ ಅಲ್ಲ, ಕೇವಲ ಮಾನಸಿಕವಾದಂಥ ಅಲೆ ಮಾತ್ರ. ಸುಖ ದುಃಖ ಅನ್ನೋದು ಮಾನಸಿಕವಾದಂಥ ಚಿಂತನೆ. ಸೊ ಈ ಅಲೆಗಳು, ಮನಸ್ಸಲ್ಲಿ ಬರತಕ್ಕಂಥ ಅಲೆಗಳು ಎಷ್ಟೊತ್ತಿರುತ್ತೆ, ಹೊರಟೋಗ್ಬಿಡುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಸೂಕ್ಷ್ಮ ನೋಡಿ, ಮನಸ್ಸಿನಲ್ಲಿ ಸುಖ ಅನುಕೂಲ, ಸುಖ ಅನ್ನತಕ್ಕ ಬಂತು, ನಿಮಗೆ ಗೊತ್ತಾಗುತ್ತಾ ಇಲ್ಲ? ಮತ್ತೆ ದುಃಖ ಅನ್ನತಕ್ಕ ಬಂತು, ಗೊತ್ತಾಗುತ್ತಾ ಇಲ್ಲ? ಈಗ ಈ ಸುಖ ಅನ್ನತಕ್ಕ ಬಂತು ಹೋಯ್ತು, ನಿಮಗೆ ಗೊತ್ತಾಗ್ತಿದೆ. ದುಃಖ ಅನ್ನೋದು ಬಂತು ಹೋಯ್ತು, ನಿಮಗೆ ಗೊತ್ತಾಗ್ತಿದೆ. ಈ ಸುಖ ಅನ್ನೋದು ಹೋದಾಗ ನೀವು ಹೋಗ್ಬಿಡ್ತೀರೋ? ಇಲ್ಲ. ದುಃಖ ಅನ್ನೋದು ಬಂದಾಗ ಇಲ್ಲ. ಅಂದರೆ ಮನಸ್ಸಿನಲ್ಲಿ ಸುಖ ದುಃಖ ಅನ್ನೋದಕ್ಕೆ ಬಂದಿದೆ. ಆ ಮನಸ್ಸನ್ನು ನೋಡ್ತಿರ್ತಕ್ಕಂಥ ನೀವು, ನಿದ್ದೆ ಮಾಡಬೇಡಿ, ಮನಸ್ಸನ್ನು ನೋಡ್ತಿರ್ತಕ್ಕಂಥ ನೀವು ಸುಖವೋ ದುಃಖವೋ? ಎರಡೂ ಅಲ್ಲ. ಅಲ್ವಾ? ಯಾವುದು ಆ ಮನಸ್ಸಿಗೂ ಸಾಕ್ಷಿಯಾಗಿದೆಯೋ ಅದು ನಜಾಯತೆ ಮ್ರಿಯತೆವ, ಅದು ಹುಟ್ಟೋದಲ್ಲ ಸಾಯೋದು ಇಲ್ಲ ಅನ್ನತಕ್ಕಂಥ ತತ್ವ ಮೊದಲು ಯಾಕೆ ತಿಳಿಸ್ಕೊಟ್ಟ ಅಂದರೆ, ಅರ್ಜುನ ಕಾಣ್ತಿಲ್ಲ ಕೃಷ್ಣ ಪರಮಾತ್ಮನಿಗೆ, ಭೀಷ್ಮ ದ್ರೋಣನಿಗೆ ಕಾಣ್ತಿರ್ಲಿಲ್ಲ. ಅವೆಲ್ಲ ವ್ಯವಹಾರಿಕ. ಮತ್ತೇನು ಕಾಣ್ತಿತ್ತು? ಎಲ್ಲ ಬ್ರಹ್ಮ ಸ್ವರೂಪ ಅನ್ನೋದೇ ಕಾಣ್ತಿತ್ತು. ಹೇಳಿಬಿಟ್ಟ. ಅರ್ಜುನ ಆಯ್ತಪ್ಪ ಅರ್ಥ ಆಯಿತು ಅಂದಿದ್ರೆ ಏನ ಇನ್ನು ಮುಂದಕ್ಕೆ ಬೇಕಿರಲಿಲ್ಲ. ಆದರೆ ಸುಮ್ಮನೆ ಕೂತಿದ್ದೇನೆ, ಅರ್ಥ ಆಗಿರೋ ಥರ ಸುಮ್ಮನೆ ಕೂತಿದ್ದ. ಓ, ನಾನು ಹೇಳಿದ ಅರ್ಥ ಆಗಿಲ್ಲ ಅಂತ ನಮ್ಮ ಮಟ್ಟಕ್ಕೆ ಇಳಿದ ಕೃಷ್ಣ ಪರಮಾತ್ಮ. ಯಾವುದು ನಮ್ಮ ಶಾಸ್ತ್ರದಲ್ಲಿ ಯಾರೇ ಕೆಲವು ಗುರುಗಳು ಹೇಳ್ಬೋದೇನೋ, ಬಟ್ ಶಾಸ್ತ್ರ ಸಂಪ್ರದಾಯ ಪ್ರಕಾರ ನಿನಗೆ ಅಧಿಕಾರ ಇಲ್ಲ, ನಿನಗೆ ಅರ್ಥವಾಗಲ್ಲ ಅಂತ ಹೇಳಲ್ಲ. ಮೊದಲು ತತ್ವವನ್ನು ಹೇಳಿಬಿಟ್ಟು
ಅರ್ಥ ಆಗಲಿಲ್ಲ ಅಂತ ಇವ್ರಿಗೆ ಗೊತ್ತಾದರೆ ಆಗೇನು ಮಾಡ್ತಾರೆ, ಸಾಧನ ಭಾಗಕ್ಕೆ ಬರ್ತಾರೆ. ಸೊ ಈ ಸಾಧನಾ ಭಾಗ ಅನ್ನತಕ್ಕಂಥದ್ದು ಮತ್ತು ಈ ತತ್ವ ಇವೆರಡೂ ಬೇರೆ ಬೇರೆ ರೀತಿ ಉಪದೇಶ. ಒಂದು ಸಾಧನಾ ಭಾಗ ಕರ್ತೃತಂತ್ರ, ತತ್ವ ಅನ್ನತಕ್ಕ ವಸ್ತುತಂತ್ರ. ಇದು ಸಾಂಪ್ರದಾಯಿಕವಾಗಿ ಏನು ಮಾಡಿದ್ದಾರೆ, ಎರಡನ್ನೂ ಮಿಕ್ಸ್ ಮಾಡಿ ಏನು ಗಲಾಟೆ ಮಾಡಿಬಿಟ್ಟಿದ್ದಾರೆ. ಕರ್ತೃತಂತ್ರ ಅಂದರೆ ಏನಪ್ಪ ಅಂದರೆ, ಕರ್ತೃ ಅಂದರೆ ಮಾಡೋದು, ತಂತ್ರ ಅಂದರೆ ಆಶ್ರಯ. ಸಾಧನಾ ಭಾಗ ಅನ್ನತಕ್ಕ ಕೇಳಿದ್ಮೇಲೆ ಯಾವ ರೀತಿ ಕೇಳಿದ್ದೀವೋ ಅದೇ ರೀತಿ ಅನುಷ್ಠಾನ ಶುರು ಮಾಡಬೇಕು. ಇವಾಗ ಅವರು ಮಂತ್ರ ಹೇಳ್ಕೊಟ್ರು, ಹೌದಾ, ಏನವ್ರು ಹೇಳ್ಕೊಟ್ರು ನಾವು ಹೇಳಿದ್ವಿ, ಇಲ್ಲಿ ಬೇಡ ಅನ್ನೋಕ್ಕಾಗಲ್ವಲ್ಲ. ಅದಕ್ಕೆ ಹೇಳಿದ್ವಿ, ಬೇಡ ಅನ್ನೋಕ್ಕಾಗುತ್ತೆ ಹೇಳಿದ್ವಿ. ಕರ್ಮಾಣಿ ಚಿತ್ತಶುದ್ಧ್ಯರ್ಥಂ ಏಕಾಗ್ರರ್ಥಂ ಉಪಾಸನೆ ಅನ್ನತಕ್ಕಂಥದ್ದು ಮನಸ್ಸಿನ ಏಕಾಗ್ರತೆಗೆ ಅಂತರ್ಮುಖವಾಗಲಿಕ್ಕೆ ಮಂತ್ರಾನುಷ್ಠಾನ ಅಂತ ಇರಬೇಕು. ನಿಜವಾದ ಮಂತ್ರ ಅಂದ್ರೇನು ನಾನು ಹೇಳಿದ್ದೀನಿ, ನಮ್ಮ ಜೀವನವನ್ನೇ ನೋಡ್ಕೊಳ್ಳುತ್ತದೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಯಾವ ರಾಜನ ಹತ್ರ ಕೈ ಇಡ್ತಿರ್ಲಿಲ್ಲ. ರಾಜ ಮಹಾರಾಜ ತಮ್ಮ ಸಮಸ್ಯೆಗೋಸ್ಕರ ಬ್ರಾಹ್ಮಣನ ಹತ್ರ ಹೋದ್ರೆ ಹೊರತು ಯಾವ ಬ್ರಾಹ್ಮಣನ ಹೋಗ್ತಿ, ಯಾಕೆ ಗಾಯತ್ರಿ ಅನುಷ್ಠಾನ ಮಾಡೋದು ಆ ರೀತಿ. ಗಾಯತ್ರಿ ಅವ್ರಿಗೆ ನೋಡ್ಕೊಳ್ಳೋದು. ಇವಾಗ ಅದು ಬಿಟ್ಟು ಒದ್ದಾಡ್ತಿದ್ದಾರೆ. ಅದ ಕಾರಣ ದಿವಸ ಮಂತ್ರವನ್ನು ಅನುಷ್ಠಾನ ಮಾಡಿ, ಜಪ ಮಾಡಿ, ಮನಸ್ಸು ಏಕಾಗ್ರತೆ ಹೋಗಿ ಎಷ್ಟು ಆನಂದ ಇರುತ್ತೆ ಅಂದರೆ ಅಲ್ಲಿಂದ ಎದ್ದು ಬರ್ಲಿಕ್ಕೆ ಮನಸ್ಸು ಬರಲ್ಲ, ವಿಧಿ ಇಲ್ಲದೆ ಎದ್ದು ಬರಬೇಕು. ಸೊ ಆ ರೀತಿ ಅನುಷ್ಠಾನ ಮಾಡ್ಕೋಬೇಕು. ಮತ್ತು ಕರ್ಮಯೋಗ ಸಾಧನೆ, ಅಮಾನಿತ್ವಾದಿ ಗುಣಗಳ ಅಭ್ಯಾಸ ಇವೆಲ್ಲ ಮಾಡಿ ಈ ಸತ್ವ ರಜಸ್ತಮಸ್ತ ಅನ್ನತಕ್ಕಂಥ ಏನು ಹೇಳ್ತೀರೋ ಇವಾಗ 18ನೇ ಅಧ್ಯಾಯದಲ್ಲಿ, ಇದನ್ನು ಅಷ್ಟೇ ಕೇಳಿ ಬಿಟ್ಬಿಟ್ಟು ಪ್ರಯೋಜನ ಇಲ್ಲ. ನಿಜವಾದ ನಾನು ತಮೋಗುಣದಲ್ಲಿದ್ದೀನ, ರಜೋಗುಣದಲ್ಲಿದ್ದೀನ, ಸತ್ವಗುಣದಲ್ಲಿದ್ದೀನ ಅನ್ನತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಿಕೊಂಡು, ರಜೋಗುಣ ಸತ್ವಗುಣ ಇದ್ದರೆ, ತಮೋಗುಣ ಇದ್ದರೆ ರಜೋಗುಣಕ್ಕೆ ಬದಲಾಯಿಸ್ಕೋಬೇಕು, ರಜೋಗುಣ ಇದ್ದರೆ ಸತ್ವಗುಣಕ್ಕೆ ಬದಲಾಯಿಸ್ಕೋಬೇಕು. ಆ ಸತ್ವವನ್ನು ಶುದ್ಧ ಸತ್ವ ಅಂತಂದರೆ ರಜೋಗುಣ ತಮೋಗುಣ ಸಂಬಂಧ ಇಲ್ದಿರ ಪೂರ್ಣ ಸಾತ್ವಿಕ ಗುಣ ಆಗಬೇಕು. ಸೊ ಆ ರೀತಿ ನಾವು ವ್ಯವಹಾರ ಅನ್ನತಕ್ಕಂಥ ನಾವು ಬದಲಾವಣೆ ಮಾಡ್ಕೋಬೇಕು. ಸೊ ಈಗ ಬೆಳಗಿನ ಒಂದು ಇದರಲ್ಲಿ ನಾವು ತಮೋ ಧೃತಿ ಮತ್ತು ರಾಜಸಿಕ ಧೃತಿ ಅನ್ನತಕ್ಕ ನೋಡಿದ್ವಿ. ಈಗ ಸಾತ್ವಿಕ ಧೃತಿ ಅನ್ನತಕ್ಕ ನೋಡೋಣ. 33ನೇ ಶ್ಲೋಕ. ಶ್ರೀ ಭಗವಾನುವಾಚ ಧೃತ್ಯಾಯಯಾಧಾರಯತೆ ಮನಃಪ್ರಾಣೇಂದ್ರಿಯಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಯುತಿಸ್ಸಾ ಪಾರ್ಥ ಸಾತ್ವಿಕೀ ಧೃತ್ಯಾಯಯಾಧಾರಯತೆ ಮನಃಪ್ರಾಣೇಂದ್ರಿಯಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಯುತಿಸ್ಸಾ ಪಾರ್ಥ ಸಾತ್ವಿಕೀ ಯಯ ಧೃತ್ಯಾಯಯ ಯಾವ ಧೃತಿಯಿಂದ ಅವ್ಯಭಿಚಾರಿಣ್ಯ ಅನ್ನತಕ್ಕಂಥದ್ದು. ಅಂದರೆ ಅವ್ಯಭಿಚಾರಿಣ್ಯ ಅಂದರೆ ಅಲ್ಲಿಗೆ ಸಂಬಂಧ ಮಾಡ್ಕೋಬೇಕು, ಅನ್ವಯ ಮಾಡ್ಕೋಬೇಕು. ಧೃತ್ಯಾಯಯ ಅವ್ಯಭಿಚಾರಿಣ್ಯ ಅಂದರೆ ವ್ಯಭಿಚಾರ ಅನ್ನತಕ್ಕಂಥ ಇಲ್ದಿರ. ವ್ಯಭಿಚಾರ ಅಂದರೆ ಸಾಮಾನ್ಯವಾಗಿ ಯಾವುದೋ ಒಂದು ಅರ್ಥದಲ್ಲಿ ಉಪಯೋಗಿಸ್ತಾರೆ, ಆ ರೀತಿ ಅಲ್ಲ. ಇವಾಗ ನಾವು ಸಾಧನೆ ಅನ್ನತಕ್ಕಂಥ ಏನು ಮಾಡ್ತಿದ್ದೀವೋ ಅಥವಾ ಧೃತಿ ಅನ್ನತಕ್ಕಂಥ ಏನಿದೆಯೋ ಅದು ಒಂದೇ ಸಮ ಇರಬೇಕು, ಬದಲಾವಣೆ ಆಗಬಾರ್ದು. ಒಂದೇ ಸಮ ಇರತಕ್ಕಂಥದ್ದು ಅದು. ಅದರಲ್ಲಿ ಯೋಗೇನ ಅಂದರೆ ಬದಲಾವಣೆ ಇಲ್ಲದಿಂದ, ಯೋಗದಿಂದ ಯಾರು ಮನಃ ಪ್ರಾಣೇಂದ್ರಿಯ ಕ್ರಿಯಾ ಮನಸ್ಸು ಪ್ರಾಣ ಇಂದ್ರಿಯ ಕ್ರಿಯೆಗಳನ್ನು ಧಾರಯತೆ ಧರಿಸ್ತಾರೋ, ಯಾವ ಧೃತಿ ಅನ್ನತಕ್ಕಂಥದ್ದು ಮನಸ್ಸು ಪ್ರಾಣ ಇಂದ್ರಿಯ ಕ್ರಿಯೆಗಳನ್ನು ವ್ಯಭಿಚಾರ ಅನ್ನತಕ್ಕ ಇಲ್ದಿರ ಅವ್ಯವಿಚಾರಿತವಾಗಿ ಯೋಗದಿಂದ ಧರಿಸುತ್ತೋ ಅದನ್ನು ಸಾತ್ವಿಕ ಧೃತಿ ಅಂತಾರೆ ಅಂತ. ಇದು
ಒಂದು ಸಾಮಾನ್ಯ ಅಂತ ಅರ್ಥ. ಈಗ ನಾವು ಮನಃ ಪ್ರಾಣೇಂದ್ರಿಯ ಕ್ರಿಯಾ ಅನ್ನತಕ್ಕಂಥ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ಮನಸ್ಸಿನ ಕ್ರಿಯೆ ಏನಪ್ಪ? ಮನಸ್ಸಿನ ಕ್ರಿಯೆ ಸಂಕಲ್ಪ ವಿಕಲ್ಪಗಳು, ಸಂಕಲ್ಪ ವಿಕಲ್ಪ. ಆಮೇಲೆ ಕ್ರಿಯೆ ಮಾಡಿದ ಮೇಲೆ ಆ ಫಲದಲ್ಲಿ ಒದ್ದಾಡತಕ್ಕಂಥದ್ದು, ಅಂದ್ಕೊಂಡಂಥ ರೀತಿಯಲ್ಲಿ ಬಂದರೆ ಸಂತೋಷ, ಇಲ್ಲಾಂದರೆ ದುಃಖ. ಈ ರೀತಿ ಈ ಮನಸ್ಸಿನ ಕ್ರಿಯೆ. ಇದನ್ನು ಯಾರು ಒಪ್ಕೊಳ್ತಾರೋ ಅಂದರೆ ಯಾವ ರೀತಿ? ಯೋಗೇನ, ಸಮಾಧಾನದಿಂದ. ಯೋಗೇನ ಅಂದರೆ ಇಲ್ಲಿ ಯೋಗ ಅನ್ನತಕ್ಕಂಥ ಶಬ್ದಕ್ಕೆ ಸಾಮಾನ್ಯವಾಗಿ ಪತಂಜಲಿ ಯೋಗ ಅಂತ ಅನುವಾದ ಮಾಡ್ತಾರೆ, ಅಲ್ಲ. ಭಗವದ್ಗೀತೆನ ಹೇಳಿರ್ತಕ್ಕಂಥ ಯೋಗ 3 ರೀತಿ. ಜ್ಞಾನಯೋಗ ಆ ಥರ ಅಂತಾರೆ. ಬಟ್ ಆದರೆ ಯಾವುದು? ಸಮತ್ವಂ ಯೋಗ ಉಚ್ಯತೆ ಅಂತ ಒಂದು, ಸಮತ್ವಂ ಯೋಗ ಉಚ್ಯತೆ. ಯೋಗ ಕರ್ಮಸು ಕೌಶಲಂ, ಯೋಗ ಅನ್ನತಕ್ಕಂಥ ಕರ್ಮಗಳಲ್ಲಿ ಕುಶಲತೆ. ಮತ್ತಿನ್ನೊಂದು ದುಃಖ ಸಂಯೋಗ ವಿಯೋಗ ಯೋಗ. ಏನು ದುಃಖಕ್ಕೆ ಸಂಯೋಗ ಅಂತ ಮಾಡ್ಕೊಂಡಿದ್ವೋ ಆ ದುಃಖನ ಬಿಡಿಸ್ಕೊಳ್ತಕ್ಕಂಥದ್ದು ಯೋಗ. ಇಲ್ಲಿ ಯೋಗ ಅನ್ನತಕ್ಕಂಥ ಶಬ್ದಕ್ಕೆ ಸಮತ್ವಂ ಯೋಗ ಉಚ್ಯತೆ. ಆ ಮನಸ್ಸಿನ ಒಂದು ಕ್ರಿಯೆಯಿಂದ ಏನು ನಮಗೆ ಮನಸ್ಸು ಮತ್ತು ಇಂದ್ರಿಯಗಳ ಕ್ರಿಯೆ, ಇದರಿಂದ ಏನು ಸುಖ ದುಃಖ ಮಾನ ಅವಮಾನ ಅಂತ ಬರ್ತಾ ಇದೆಯೋ ಅದನ್ನು ಸಮಾಧಾನವಾಗಿ ತಗೊಳ್ಳತಕ್ಕಂಥದ್ದು. ಏನೇ ಬರಲಿ ಸಮಾಧಾನ ಇರಬೇಕು. ಯಾವ ರೀತಿ ಸಮಾಧಾನ ಮಾಡ್ಕೊಳ್ಳೋದು ಹೇಳಿ? ಯಾಕೆಂದ್ರೆ ಭಾಳ ಸಲ ಕೇಳಿರ್ತೀರ. ಕೇಳಿದ್ದು ಎಷ್ಟೆಲ್ಲ ಅಲ್ಲ, ಆ ಸಮಯ. ಮತ್ತೀಗ ನಾನು ಹೇಳಿ ಅಂದೆ, ಹೇಳಬಹುದು ಯಾರಾದರೂ ಈ ರೀತಿ ಅಂತ. ಅದು ತಿಳ್ಕೊಳ್ಳೋದಲ್ಲ, ಆ ರೀತಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಯಾವ ರೀತಿ ಸಮಾಧಾನ ಮಾಡಿಕೊಳ್ಳೋದು ಅಂತ ಹೇಳಿರ್ತಾರೆ ಶಾಸ್ತ್ರ, ಗುರುಗಳು ಹೇಳಿರ್ತಾರೆ. ಅದನ್ನು ಜ್ಞಾಪಕ ಇಟ್ಕೊಂಡಿರ್ಬೇಕು. ಮತ್ತು ಕ್ಲಾಸಲ್ಲಿ ಹೇಳಿದಾಗ ಟಕ ಟಕ ಹೇಳ್ಬಿಡ್ಬೋದು. ಬಟ್ ಅಷ್ಟಕ್ಕೆ ಅರ್ಥ ಆಯಿತು ಅಂತಲ್ಲ. ಮತ್ತೇನಪ್ಪ, ಆ ಸಮಯ ಬಂದಾಗ ಜೀವನದಲ್ಲಿ ಏನೇನು ಹೇಳಿದಾರೋ ಅದನ್ನು ತಗೊಂಡು ಸಮಾಧಾನ ಮಾಡ್ಕೋಬೇಕು. ಯಾವ ರೀತಿ ಸಮಾಧಾನ? ಪ್ರಾರಬ್ಧ ಅಂತ ಸಮಾಧಾನ ಮಾಡಬೇಕು. ಯಾರೋ ಮಹಾತ್ಮ ಚೆನ್ನಾಗಿ ಹೇಳಿದ್ದಾರೆ, ನಿಧಿ ಕಾ ನಿಧಿ ನಿಕುಲೇ ನಿಧಿ ರಮ್ಮನ್ನಾರಾದು ನಿಧಿ ಐನದಿ ನೀ ಕೊರಕುನ್ನದಿ ಪೊಮ್ಮನ್ನ పోదు లేనిదానిని రమ్మనకు మరి ఉన్నదానిని పొమ్మనకు రాకపోకుల వాడుಕ తెలియక వేడుಕ లేదనకు. ಏನು ಬರಬೇಕಾಗಿ ಅದೇ ಬಂದಿದೆ. ನಿಜವಾದ ತಪ್ಪೇನಾಗಿಲ್ಲ. ತಪ್ಪು ಎಲ್ಲಾಗಿದೆಯಪ್ಪ ಅಂದರೆ ನಿನ್ನ ನಿರೀಕ್ಷಣೆ ತಪ್ಪು. ನಾನು ಹೇಳಿದೆ, ಕಣ್ಣು ಮುಚ್ಕೊಂಡು ಕೇಳಬೇಡಿ. ಧ್ಯಾನ ಮಾಡೋದು ಮನೆಗೆ ಮಾಡಿ ಧ್ಯಾನ, ಶ್ರವಣ ಮಾಡುವಾಗ ಧ್ಯಾನ ಮಾಡಬಾರ್ದು. ಶ್ರವಣ ಮಾಡುವಾಗ ಎಲ್ಲ ಬಿಟ್ಬಿಡ್ಬೇಕು, ಬಿಟ್ಟು ಕೇಳಬೇಕು. ಅಂದರೆ ಪ್ರಾರಬ್ಧ ಎಲ್ಲಿ ತಪ್ಪಾಗಿದೆ ಅಂದರೆ ಬಂದಿರೋದ್ರಲ್ಲಿ ಏನು ತಪ್ಪಾಗಿಲ್ಲ. ಏನು ಬರಬೇಕು ಅದೇ ಬಂದಿದೆ, ಹೌದಾ? ಅದರಲ್ಲೇನು ತಪ್ಪಾಗಿಲ್ಲ. ಬಟ್ ಎಲ್ಲಿ ತಪ್ಪಾಗಿದೆಯಪ್ಪ ಅಂದರೆ ನಮ್ಮ ನಿರೀಕ್ಷಣೆ ತಪ್ಪಾಗಿದೆ. ನಾವು ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿದ್ದೀವಿ ಅಥವಾ ನಾವು ನಿರೀಕ್ಷೆ ತಪ್ಪಾಗಿ ಇಟ್ಕೊಂಡಿದ್ದೀವಿ. ಪರಮಾತ್ಮ ಏನು ಮಾಡಬೇಕು ಅದೇ ಮಾಡ್ತಾನೆ, ಏನು ಮಾಡಬೇಕು ಅದೇ ಮಾಡ್ತಾನೆ. ನಾವು ಯಾವ ರೀತಿ ಇದ್ದೀವಿ ಅಂದರೆ, ಒಂದ್ಸಲ ಯಾವುದೋ ಒಬ್ಬ ಹುಡುಗನ್ನ ಪೂರ್ವದಲ್ಲಿ ಕೆಲಸದಲ್ಲಿದ್ದಾಗ ಯಾರೋ ಅವರ ಮಗನ ಏನು ಕರ್ಕೊಂಬಂದರು. ಸರಿ ಹೋಗ್ತಿದ್ವಿ ಬಜಾರಲ್ಲಿ, ಅವನು ಕಾರ್ ಬೇಕು ಅಂತ ಗಲಾಟೆ ಮಾಡ್ದ. ಏನೋ ಪಾಪ ಹುಡುಗ ಕೇಳ್ತಾರೆ ಅಂತ, ಆಯಿತು ನಡಿ ಕೊಡ್ಸೋಣ ಅಂತ ಅವರನ್ನು ಹುಡುಗನ ಕರ್ಕೊಂಡು ಅಂಗಡಿಗೆ ಹೋದ್ವಿ, ಪ್ಲಾಸ್ಟಿಕ್ ಅಂಗಡಿಗೆ. ಕಾರ್ ಕೊಡ್ಸಿದ್ವಿ, ತಗೋ ಇದು ಬೇಡ, ಮತ್ತು ಇನ್ಯಾವ್ದು ಬೇಕೋ ಅದು ಅಲ್ಲಿದೆಯಲ್ಲ ಹೊರಗಡೆ, ಇನ್ನೂ 5-6 ವರ್ಷ ಹುಡುಗ ಹೊರಗಡೆ ಇದೆಯಲ್ಲ ಕಾರು, ಯಾವುದು ದೊಡ್ಡ ಕಾರು, ಕಂಟಾಸ ಕಾರು, ಅದು ಬೇಕಂತ. ನಿಜ ಕಂಟಾಸ ಕಾರು ಹುಡುಗ ಕೇಳ್ತಾನೆ. ಒಂದು ವೇಳೆ ಕೊಡಿಸಿದ್ರು ಅವ್ನಿಗೆ ಪ್ರಯೋಜನ ಇದೆಯಾ?
ಅದೇ ರೀತಿ ನಾವು ಕೇಳೋದು, ಏನೇನೋ ಕೇಳ್ತಿದ್ವಿ ಪರಮಾತ್ಮನಿಗೆ ಯಾಕೆ ಇದು ಕೊಟ್ಟರು ಒದ್ದಾಡ್ತಾನೆ, ಬೇಡ ಅಂದ್ಕೊಳ್ತಾನೆ ಪರಮಾತ್ಮ. ಅದನ್ನು ನಾವು ಬಿಡೋಲ್ಲ. ಅದ ಕಾರಣ ಪ್ರಾರಬ್ಧ ಪ್ರಕಾರ ನಮ್ಮನ್ನು ತೊಳಿಲಿಕ್ಕೋಸ್ಕರ, ಪಾಪವನ್ನು ಕಳೀಲಿಕ್ಕೋಸ್ಕರ ಏನೋ ಬಂದಿದೆ ಅಂತ ಸಮಾಧಾನ ಮಾಡ್ಕೋಬೇಕು. ಪಾಪ ತೊಳೆದಷ್ಟು ನಾವು ಪವಿತ್ರವಾಗ್ತೀವಿ. ಅಥವಾ ಜೀವನ ಹೀಗೆ ಇರುತ್ತೆ, ಉಪ್ಪಿಷ್ಟು ಹುಳಿಯಿಷ್ಟು ಖಾರ ಸಿಗಿ ಎಷ್ಟು ಉಪ್ಪಿದಿಡ್ಬೋದು, ಉಪ್ಪು ಹುಳಿ ಖಾರ ಎಲ್ಲ ಇದ್ದರೆ ಊಟ ಅನ್ನಿಸ್ಕೊಳ್ಳೋದು. ಹೌದಲ್ಲ? ಬರೀ ಏನನ್ನ ಒಂದು ಹಾಕ್ಬಿಟ್ರೆ ಬರೀ ಉಪ್ಪು, ಬರೀ ಸ್ವೀಟ್ಸು ಎಲ್ಲ ಇರಬೇಕು. ಈ ಕಷ್ಟ ಇದ್ದನ್ನೇ ಸುಖದ ಬೆಲೆ ಗೊತ್ತಾಗೋದು. ನೀವು ನೋಡಿ, ಬೇಕಾದ್ರೆ ಸ್ವೀಟ್ ತಿನ್ಬೇಕಾದ್ರೆ ಆ ಚಟ್ನಿನೋ ಉಪ್ಪಿನಕಾಯಿನೋ ಅಂದ್ಕೊಳ್ತೀವಿ. ಸಿಹಿ ಯಾವತ್ತು ಒಂದು ದಿವಸ ತಿಂತೀವಿ, ಅದನ್ನೇ ತಿನ್ನು. ಇದನ್ನು ದಿವಸ ತಿಂತಿರ್ತೀವಿ ಚಟ್ನಿ, ಅದೆಲ್ಲ ಇದನ್ನ ಯಾಕೆ ಇದೆಲ್ಲ ಅಂದ್ಕೊಂಡ್ರೆ ಅದಕ್ಕೆ ರುಚಿ ಜಾಸ್ತಿ. ಅದೇ ರೀತಿ ಏನೋ ಕಷ್ಟ ಅನ್ನತಕ್ಕಂಥದ್ದು ಸುಖಕ್ಕೆ ಬೆಲೆ ಇಲ್ಲ. ಯಾವಾಗ ಒಂದೇ ಥರ ಇದ್ರೆ ಜೀವನ ಬೋರ್ ಹೊಡೆಯುತ್ತೆ. ಅದಕ್ಕೋಸ್ಕರ ಉಪ್ಪು ಹುಳಿ ಖಾರ ಎಲ್ಲ ಇದ್ದಾಗ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಎಲ್ಲ ನೋಡ್ಕೊ. ಅಷ್ಟೇ ಅಲ್ಲ, ಇವತ್ತೇನು ನಡೆಯುತ್ತೋ ಅದು ನಾಳೆಗೆ ಏನು ಮಾಡುತ್ತೋ ಗೊತ್ತಿಲ್ಲ. ನಾಳೆಗೆ ಏನು ಮಾಡುತ್ತೋ ಗೊತ್ತಿಲ್ಲ. ಆದ ಕಾರಣ ಒಪ್ಪುಗೋ, ನಾಳೆಗೆ ಅದು ಏನು ಅದ್ಭುತ ಮಾಡುತ್ತೋ. ಅದೇ ನಾನು ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಂಡು. ಇದು ಇವಾಗ ಲೇಟೆಸ್ಟ್ ಯಾರು? ಮೋದಿ. ಅವರು ತಂದೆ ತಾಯಿ ಎಷ್ಟು ಗೋಳಾಡಿದವರು. ಇವತ್ತು ಈ ಪ್ರಪಂಚನೇ ಆಡ್ತಾರೋ ಮೇಲೆ ಕೆಲಸಕ್ಕೆ ಬರೋ ವ್ಯಕ್ತಿ ಅನ್ನೋ ಥರ ನಿಶ್ಚಯ ಆಗಿಬಿಟ್ಟಿದ್ದ ಇವತ್ತಿನ ದಿವಸ. ಅದೇ ರೀತಿ ಇವತ್ತು ನಮ್ಮ ಪರಿಸ್ಥಿತಿಗೆ ನಾಳೆ ಏನಾಗುತ್ತೋ, ಇವತ್ತೇ ಗೋಳಾಡೋದು ಬೇಡ, ನಾಳೆಗೂ ಗೋಳಾಡೋದು ಬೇಡ. ಏನು ಬರುತ್ತೋ ಅದು ಒಪ್ಕೊಳ್ಳೋಣ. ಹೌದಾ? ಅಷ್ಟೇ ಅಲ್ಲ, ಏನು ನಡೆದು ಅದರೇನು ಒಳ್ಳೆಯದ ಕೆಟ್ಟದ್ದು ಇರುತ್ತೆ. ಸಂಪೂರ್ಣ ಕೆಟ್ಟದ್ದು ಇರಲ್ಲ, ಸಂಪೂರ್ಣ ಒಳ್ಳೆಯದು ಇರಲ್ಲ, ಎರಡು ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಒಳ್ಳೆಯದನ್ನೇ ನೋಡಿದ್ರೆ ಆಗ ಮನಸ್ಸು ನೋವಾಗಲ್ಲ. ಸೊ ಈ ರೀತಿ ಮನಸ್ಸನ್ನು ಯಾರು ಧೃತಿಯಿಂದ ಸಮಾಧಾನ ಮಾಡಿಕೊಡ್ತಾರೋ, ಮನಸ್ಸಿನ ಒಂದು ಅಲೆಗಳನ್ನು ಮತ್ತು ಇಂದ್ರಿಯಗಳೊಂದು ವ್ಯವಹಾರವನ್ನು ಯಾರು ಸಮಾಧಾನ ತಗೊಳ್ತಾರೋ ಅವರು ಸಾತ್ವಿಕವಾಗಿರ್ತಕ್ಕಂಥ ಧೃತಿ. ಅದು ಈ ಪ್ರಾಣಕ್ರಿಯೆ ಅಂತಾರೆ. ಈ ಪ್ರಾಣಕ್ರಿಯೆ ಸಹಜವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ನಾವು ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಅದು ನಡೆಸಬೇಕು ಅನ್ನತಕ್ಕಂಥದ್ದು ಏನು ಕಾಣಲ್ಲ. ಮತ್ತು ಯಾಕಪ್ಪ ತೊಗೊಂಡಿದ್ದಾರೆ ಇಲ್ಲಿ ಪ್ರಾಣಕ್ರಿಯೆನ ಅಂದರೆ, ಪ್ರಾಣ ಅನ್ನತಕ್ಕ ಇದ್ರೇ ಮನಸ್ಸು ಕೆಲಸ ಮಾಡುತ್ತೆ, ಇಂದ್ರಿಯಗಳು ಕೆಲಸ ಮಾಡುತ್ತೆ. ಹೌದಲ್ಲ? ಒಂದ್ಸಲ ಉಪನಿಷತ್ತಲ್ಲೇ ಒಂದು ಕತೆ ಬರುತ್ತೆ. ಇಂದ್ರಿಯಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರುತ್ತಂತೆ. ಇಂದ್ರಿಯಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರುತ್ತೆ. ಮೂಗು ಹೇಳುತ್ತೆ, ನಾನು ಇದ್ದಿನ ಆದ ಕಾರಣ ಶರೀರ ಚೆನ್ನಾಗಿದೆ, ನಾನು ಇಲ್ದಿರೋದೇ ಈ ಶರೀರ ಬದುಕಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಹೊಟ್ಟೆಗೆ ಹಾಕಕ್ಕೆ ಮುಂಚೆನೇ ನಾನು ವಾಸನೆ ನೋಡ್ತೀನಿ, ವಾಸನೆ ನೋಡಿ ಆಮೇಲೆ ಒಳಗೆ ತಗೊಳ್ತಾನೆ. ಅದಕ್ಕೋಸ್ಕರ ನನ್ನಿಂದಲೇ ನಾನೇ ಅಂತ ಮೂಗು. ನಾಲ್ಗೆ ಹೇಳುತ್ತೆ, ನಿನ್ನ ತಲಕಾಯಿ ನೀನೇನು ಮಾಡ್ತೀಯ, ನಾನು ರುಚಿ ನೋಡಿದ್ಮೇಲೆ ಒಳಗೆ ಹೋಗೋದು. ಒಂದೆಡೆ ರುಚಿ ಸರಿ ಇಲ್ಲ ಅಂದರೆ ಒಳಗಡೆ ಹೋಗೋದೇ ಇಲ್ಲ. ಆದ ಕಾರಣ ನಾನೇ ಮುಖ್ಯ ಅಂತ ಒಂದೊಂದು ಇಂದ್ರಿಯಗಳು ಹೇಳ್ಕೊಳ್ತಿರುತ್ತಂತೆ. ಈ ಪ್ರಾಣ ಸುಮ್ಮನೆ ಇರುತ್ತೆ, ಎಲ್ಲ ಇಂದ್ರಿಯಗಳು ಹೇಳ್ಕೊಂಡ್ಮೇಲೆ ಪ್ರಾಣ ಹೇಳುತ್ತೆ, ನೀವು ಯಾಕೆ ಈ ಥರ ಮಾತಾಡ್ತೀರಾ, ನಾನಿರೋದ್ರಿಂದ ನೀವೆಲ್ಲ ಕೆಲಸ ಮಾಡ್ತೀರಾ, ನೀವೇನು ಮಾಡ್ತೀಯ, ಒಳಕ್ಕೆ ಹೊರಕ್ಕೆ ಓಡೋದು ಅಷ್ಟೇ ತಾನೆ ನಿನ್ನ ಕೆಲಸ, ನೀನೇನು ಮಾಡ್ತೀಯ. ಓ ಹಾಗೋ ಎಲ್ಲ ನಿಮ್ಮಿಂದಲೇ ಆಗುತ್ತೋ, ಹಾಗಿದ್ಮೇಲೆ ನಾನು ಖಾಲಿ ಮಾಡ್ತೀನಿ, ನೀವುಗಳೇ ಇರಿ. ಇನ್ನೂ ಖಾಲಿ ಮಾಡಿಲ್ಲ, ನಾನು ಖಾಲಿ ಮಾಡ್ತೀನಿ, ನೀವೇ ಇರಿ ಅಂದರೆ, ಇಲ್ಲ ನಾವು ಬರ್ತೀವಿ ಅಂತಿದ್ವಿ ಎಲ್ಲ. ಅಂದರೆ ಪ್ರಾಣ ಅನ್ನತಕ್ಕ ಇದ್ರೇ ಮನಸ್ಸು ಇಲ್ಲಿ ಕೆಲಸ ಮಾಡುತ್ತೆ ಹೊರತು ಇಲ್ಲೇ ಮಾಡೋಲ್ಲ. ಇದು ಒಂದು. ಮತ್ತು ಪ್ರಾಣ ಅನ್ನತಕ್ಕಂಥ ಸರಿಯಾಗಿ ಕೆಲಸ ಮಾಡ್ತಿದ್ರೇ ನಾವು ಜೀವನ ಮುಂದಕ್ಕೆ ಹೋಗೋದು. ಯಾಕೆಂದರೆ
ಉಸಿರಾಟ ನಡೀತಿರ್ಬೇಕು. ಆಹಾರ ಜೀರ್ಣ ಮಾಡತಕ್ಕಂಥ ಪ್ರಾಣದ ಕೆಲಸನೇ. ಮತ್ತು ಸಮಾನ ಅಂತಾರೆ ಪ್ರಾಣವನ್ನು. ಸಮಾನ ಅಂದರೆ ಆಹಾರವನ್ನು ಜೀರ್ಣ ಮಾಡಿ ರಕ್ತ ಮಾಂಸಗಳ ಪರಿವರ್ತನೆ ಮಾಡಿ ಯಾವ ಅವಯವ ಎಷ್ಟೆಷ್ಟು ಕೆಲಸ ಮಾಡುತ್ತೋ ಅದಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನ ಸಮಾನವಾಗಿ ಹಂಚುತ್ತೆ. ಯಾರು ಕೆಲಸ ಮಾಡಿದ್ರೆ ಆಫೀಸಲ್ಲಿ ಕೂತಿರ್ತಾರೆ, ಅವನಿಗೆ ಬೇಕಾದ ಸಂಬಳ ಬೋನಸ್ ಎಲ್ಲ ಕೊಡ್ತಾರೆ. ಪಾಪ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಬಾಯಿಸಿ ಕಳಿಸ್ತಾರೆ. ಈ ರೀತಿ ಶರೀರದಲ್ಲಿ ಆಗಲ್ಲ. ಯಾವ ಇಂದ್ರಿಯ ಅನ್ನತಕ್ಕ ಚೆನ್ನಾಗಿ ಕೆಲಸ ಮಾಡುತ್ತೋ, ಯಾವ ಅವಯವ ಚೆನ್ನಾಗಿ ಕೆಲಸ ಮಾಡುತ್ತೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರಕ್ತ ಸಂಚಾರ ಅನ್ನತಕ್ಕಂಥದ್ದು ನಡೆಯುತ್ತೆ. ಆ ಪ್ರಾಣ ಅನ್ನತಕ್ಕಂಥದ್ದು ಸಹಜವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಹೌದಾ? ಮತ್ತು ಈ ಪ್ರಾಣ ಇಂದ್ರಿಯಗಳು ಅಷ್ಟೇ. ನಮ್ಮಲ್ಲಿ ಧೃತಿ ಅನ್ನತಕ್ಕಂಥದ್ದು ನಮ್ಮ ಸಂಸ್ಕಾರ ಅನ್ನತಕ್ಕಂಥ ಏನಿದೆಯೋ ಅವಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಶಕ್ತಿ ಇಲ್ಲ, ಸ್ವತಂತ್ರ ಕೆಲಸ ಮಾಡತಕ್ಕಂಥ ಶಕ್ತಿ ಇಲ್ಲ. ಮನಸ್ಸಿನಲ್ಲಿ ಯಾವ ರೀತಿ ಸಂಸ್ಕಾರ ಅನ್ನತಕ್ಕಂಥಿದೆಯೋ, ಮನಸ್ಸಿನಲ್ಲಿ ಯಾವ ರೀತಿ ಧೃತಿ ಅನ್ನತಕ್ಕಂಥಿದೆಯೋ, ಎಂಥ ಬುದ್ಧಿ ಇದೆಯೋ ಅದರ ಮೇಲೆ ಇಂದ್ರಿಯ ಕೆಲಸ ಮಾಡೋದು. ಕರ್ಣ ಅನ್ನತಕ್ಕಂಥ ತಗೊಂಡ್ರಲ್ಲ, ಕರ್ಣದಲ್ಲಿ 3 ವಿಧ ಹೇಳಿಲ್ಲ. ಯಾಕೆಂದರೆ ತಾಮಸಿಕ ಕರ್ಣ, ರಾಜಸಿಕ ಕರ್ಣ ಮತ್ತು ಸಾತ್ವಿಕ ಕರ್ಣ ಅಂತ ಇಲ್ಲ. ಯಾಕೆ? ಮತ್ತು ಅದು ಯಾವುದ್ರ ಮೇಲಪ್ಪ ನಿಶ್ಚಯ ಆಗುತ್ತೆ? ಬುದ್ಧಿ ಅನ್ನತಕ್ಕಂಥ ಯಾವ ರೀತಿ ಇದೆಯೋ, ಧೃತಿ ಅನ್ನತಕ್ಕಂಥ ಯಾವ ರೀತಿ ಇದೆಯೋ ಅದ್ರ ಮೇಲೆ ಕಾರಣ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಹೌದಾ? ಆದ ಕಾರಣ ಮನ ಪ್ರಾಣ ಇಂದ್ರಿಯಗಳು ಅನ್ನತಕ್ಕಂಥ ಇಲ್ಲಿ ಪ್ರಾಣ ಅನ್ನತಕ್ಕಂಥ ಅದಕ್ಕೆ ಪತಂಜಲಿ ಯೋಗ ಅನ್ನತಕ್ಕಂಥ ತಗೊಂಡು ಕೆಲವು ಪ್ರಾಣಾಯಾಮ ಅಂತ ಅರ್ಥ ಮಾಡ್ತಾರೆ. ಪ್ರಾಣಾಯಾಮ ಮಾಡೋದು ಕರೆಕ್ಟೇ, ಅದು ಈಗಿನ ಕಾಲಕ್ಕೆ ನಿಜವಾಗ್ಲೂ ಯೋಗ ಅಂದರೆ ಪತಂಜಲಿ ಯೋಗಾಸನ ಮತ್ತು ಪ್ರಾಣಾಯಾಮ, ವಾಕಿಂಗು ಇವೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಆ ಋಷಿಕೇಶ ನಾನು ಹೇಳಿದ್ದೆಲ್ಲ, ಕೈಲಾಸಾಶ್ರಮ ಮಹಾಮಂಡಲೇಶ್ವರ ನಮ್ಗೆ ಹೇಳೋರು, ಮೊದಲು ಓಡಾಡೋದು ಕಲ್ತ್ಕೋ, ತಿನ್ನೋದು ಕಲ್ತ್ಕೋ ಸರಿಯಾಗಿ, ಆಮೇಲೆ ಬ್ರಹ್ಮದೇವರು ನಿಂಗೆ ಬ್ರಹ್ಮತ್ವ ಬಹು ದೂರಕ್ಕೆ ಬಾತೆ, ಬ್ರಹ್ಮ ಭಾಳ ದೂರ ಅಂತ. ನಾನು ಅದು ಹೇಳ್ತೀನಿ, ಮೊದಲು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಶರೀರ ನಿತ್ಯ ಅನ್ನೋದು ಆಮೇಲೆ ನೋಡಿ. ಯಾಕೆಂದರೆ ಲೌಕಿಕ ವ್ಯವಹಾರಕ್ಕಾಗಲಿ ಮತ್ತು ಅಧ್ಯಾತ್ಮ ಸಾಧನೆಗಾಗಲಿ ಶ್ರವಣಕ್ಕಾಗಲಿ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯನ ಕೆಡಿಸ್ಕೊಂಬಿಟ್ಟು ಏನೋ ಮಾಡ್ತೀವಿ ಅಂದರೆ ರೋಗ ಅನ್ನತಕ್ಕಂಥದ್ದು ಅನೇಕ ರೀತಿಯಲ್ಲಿ ಬರುತ್ತೆ. ಒಂದು ಪ್ರಾರಬ್ಧ ಪ್ರಕಾರ ಬರುತ್ತೆ, ಇನ್ನೊಂದು ಜೆನೆಟಿಕ್ ವಂಶಪಾರಂಪರ್ಯ, ಅದ್ರ ಮೇಲೆ ರೋಗ ಬರುತ್ತೆ. ಹೌದಾ? ಪ್ರಾರಬ್ಧ ವಂಶಪಾರಂಪರ್ಯ ಇದ್ರ ಮೇಲೆ ಬರುತ್ತೆ. ಇವೆರಡನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಜೆನೆಟಿಕ್ ಇನ್ನೂ ಏನೋ ಕಂಡುಹಿಡಿತಾ ಇದ್ದಾರೆ, ಇನ್ನೂ ಏನಾಗಿಲ್ಲ. ವಂಶಪಾರಂಪರ್ಯದಲ್ಲಿ ಏನು ರೋಗಗಳಿದೆಯೋ ಅದನ್ನು ನಮ್ಮ ಶರೀರಕ್ಕೆ ಸೇರಿಕೊಂಡ್ರೆ ಬಂದೇ ಬರುತ್ತೆ. ಪ್ರಾರಬ್ಧ ಪ್ರಕಾರ ಬರೋದು ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ವಾತಾವರಣದಿಂದ ಬರುತ್ತೆ, ತಗೊಳ್ಳತಕ್ಕಂಥ ಆಹಾರದಿಂದ ಬರುತ್ತೆ, ನಾವು ಮಾಡತಕ್ಕಂಥ ವ್ಯವಹಾರದಿಂದ ಬರುತ್ತೆ. ಅಂದರೆ ಹೆಚ್ಚಿಗೆ ಶರೀರದ ಶ್ರಮ ಇಲ್ದಿರ ಕೇವಲ ಯಾವಾಗ ಮಲಗಿಕೊಂಡು ನಿಂತು ಮಾಡೋದು, ಟಿ ವಿ ನೋಡೋದ್ರಲ್ಲಿ ಇದ್ದರೆ ಆವಾಗ ಕಾಯಿಲೆ ಜಾಸ್ತಿ ಆಗುತ್ತೆ. ಹೌದಾ? ಅಂದರೆ ನಮ್ಮ ವ್ಯವಹಾರ, ಆಹಾರ ಮತ್ತು ವಾತಾವರಣ ಇದರಿಂದ ಬರುತ್ತೆ. ಜೆನೆಟಿಕ್ ಅಂದರೆ ವಂಶಪಾರಂಪರ್ಯ ಬರೋದು ಮತ್ತು ಪ್ರಾರಬ್ಧದಿಂದ ಬರೋದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಏನು ಮಾಡಬೇಕಪ್ಪ ಬೇರೆದೇನೆಂದರೆ ಅವನ್ನೆಲ್ಲ ನಾವು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆಹಾರ ಅನ್ನತಕ್ಕಂಥ ತಗೋಬೇಕಾದ್ರೆ ಪಥ್ಯಂ ಪೂತಂ ಅನಾಯಸ್ತಂ ಹೇಳಿದ್ರೆ ನಮ್ಮ ಶರೀರ ಆರೋಗ್ಯ ಕೆಡಿಸ್ಬಾರ್ದು. ಪಥ್ಯಂ ಪವಿತ್ರ ಅಂತ ಆಹಾರ ಆಗಬೇಕು. ಅನಾಯಸ್ತಂ ಆಹಾರ ತೊಗೊಂಡ್ಮೇಲೂ ಆಯಾಸ ಆಗಬಾರ್ದು, ಮಾಡೋಕ್ಕೂ ಆಯಾಸ ಆಗಬಾರ್ದು. ಆ ರೀತಿ ಆಹಾರ ಅನ್ನತಕ್ಕಂಥ ಸೇವನೆ ಮಾಡಬೇಕು ಅಂತ. ಇದರಲ್ಲಿ ಪ್ರಾಣಾಯಾಮ ಮಾಡಬೇಕು ಅಂತ ಕೆಲವು ಅರ್ಥ ಮಾಡ್ತಾರೆ. ಒಳ್ಳೆಯದೇ ಈಗಿನ ಕಾಲಕ್ಕೆ ಮಾಡಿದರೆ. ಹೌದಾ? ಆದರೆ ಪ್ರಾಣಕ್ರಿಯೆ ಏನಿದೆಯೋ ಅದು ನಮ್ಮಲ್ಲಿ ಯಾವ ಧೃತಿ ಅನ್ನತಕ್ಕಂಥಿದೆಯೋ ಅದರ ಮೇಲೆ ಮತ್ತೆ ಅದು ತನ್ಪಾಡ ತಾನು ಸಹಜವಾಗಿ ಕೆಲಸ ಮಾಡುತ್ತೆ ಹೊರತು ನಮ್ಮ ಕಂಟ್ರೋಲಲ್ಲಿ ಏನಿರಲ್ಲ ಅದು. ಆದ ಕಾರಣ ಯಾರಾದರೆ
ಮನಃಪ್ರಾಣೇಂದ್ರಿಯ ಮನಶ್ಚ ಪ್ರಾಣಶ್ಚ ಇಂದ್ರಿಯಾಣಿ ಚ ಮನಃಪ್ರಾಣೇಂದ್ರಿಯಾಣಿ ತೇಷಾಂ ಕ್ರಿಯಾ ಚೇಷ್ಟಃ ತಾಃ ಉಚ್ಛಾಸ್ತ್ರಮಾರ್ಗ ಪ್ರವೃತ್ತೇ ಧಾರಯತಿ ಅಂದರೆ ಶಾಸ್ತ್ರಕ್ಕೆ ವಿರೋಧವಾಗಿ ಶಾಸ್ತ್ರನ ಮೀರಿದ ತಪ್ಪುವಾದಿಯಲ್ಲಿ ಮುನ್ನುಗ್ಗದಂತೆ ನಮ್ಮ ಮನಸ್ಸಿನ ವ್ಯವಹಾರ ಇಂದ್ರಿಯ ವ್ಯವಹಾರ ಶಾಸ್ತ್ರಕ್ಕೆ ವಿರೋಧವಾಗಿ ಮುಂದಕ್ಕೆ ಓಡತಕ್ಕಂಥದ್ದು. ಆ ರೀತಿ ಇರಬಾರ್ದು. ಶಾಸ್ತ್ರಕ್ಕೆ ವಿರೋಧವಾಗಿ ಮುಂದಕ್ಕೆ ಓಡಬಾರ್ದು. ಶಾಸ್ತ್ರಬದ್ಧವಾಗಿರಬೇಕು. ಸೊ ಶಾಸ್ತ್ರಬದ್ಧವಾಗಿ ಯಾರು ಜೀವನ ಮಾಡ್ತೀರೋ, ಯಾರು ಇಂದ್ರಿಯಗಳು ಮನಸ್ಸು ಅನ್ನತಕ್ಕಂಥದ್ದು ಶಾಸ್ತ್ರೀಯವಾಗಿ ವ್ಯವಹಾರ ಮಾಡ್ತಿದ್ಯೋ ಅವನಿಗೆ ಸಾತ್ವಿಕ ಧೃತಿ ಅಂತ. ಸ್ವಾಮೀಜಿ ನಾನು ಶಾಸ್ತ್ರನೇ ಗೊತ್ತಿಲ್ಲ ನಮಗೆ. ಅದು ಈ ಕಾಲಕ್ಕಂತೂ ಏನಿಲ್ಲ. ಮತ್ತು ನಾವು ಹೇಗೆ ಶಾಸ್ತ್ರಕ್ಕೆ ಸಮ್ಮತವಾಗಿ ಅಂದರೆ ಒಂದು ವರ್ಣಾಶ್ರಮ ಧರ್ಮ ಪ್ರಕಾರ ಜೀವನ ಮಾಡೋಕ್ಕೂ ಅದು ಇಲ್ಲ ಈಗಿನ ಕಾಲಕ್ಕೆ. ಶಾಸ್ತ್ರನೂ ಗೊತ್ತಿಲ್ಲ. ಮತ್ತು ಯಾಕಪ್ಪ ಧಾರ್ಮಿಕ ಅಂತ ಜೀವನ ಅಂದರೆ ಒಂದು ಚೆನ್ನಾಗಿ ಯೋಚನೆ ಮಾಡಿ. ನನಗೆ ಯಾವುದು ವಿರೋಧವಲ್ಲ ಅಂದರೆ ಈಗ ನೀವು ಸುಳ್ಳು ಹೇಳ್ತೀರ, ನಾನು ಒಪ್ಪಲ್ಲ, ಸತ್ಯನೇ ಹೇಳುವಂತೀನಿ. ಹೌದಾ? ನನಗೆ ಹಿಂಸೆ ಮಾಡಬೇಡ, ಅನಾವಶ್ಯಕವಾಗಿ ಹಿಂಸೆ ಮಾಡಬೇಡ. ನಾನು ದುಡ್ಡು ತೊಗೊಂಡ್ರೆ ಹೇಳಿದ ಸಮಯಕ್ಕೆ ಕೊಟ್ಬಿಡು, ಸುಮ್ಮನೆ ಗೋಳಾಡಿಸ್ಬೇಡ. ಇವೆಲ್ಲ ಹೇಳ್ತೀವೋ ಇಲ್ಲ? ಬೇರೆಯವ್ರಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀವೋ ನಾವು ಆ ರೀತಿ ಇರಬೇಕು. ಅದು ಒಂದು ವಾಕ್ಯ ಚೆನ್ನಾಗಿ ತಲೆಗೆ ಹೋಗ್ಬಿಟ್ರೆ ಆಗ ನಮ್ಮ ವ್ಯವಹಾರ ಎಲ್ಲನೂ ಧಾರ್ಮಿಕವಾಗಿರುತ್ತೆ, ಶಾಸ್ತ್ರೀಯವಾಗಿ ಇರುತ್ತೆ. ಸೊ ಆ ರೀತಿ ಶಾಸ್ತ್ರಕ್ಕೆ ವಿರೋಧವಿಲ್ದಿರ ಯಾರು ಆ ಮನಃಪ್ರಾಣೇಂದ್ರಿಯ ಕ್ರಿಯೆಗಳನ್ನು ಧರಿಸ್ತಾರೋ ಅವನ ಧೃತಿ ಅನ್ನತಕ್ಕಂಥದ್ದು ಸಾತ್ವಿಕವಾದಂಥ ಧೃತಿ. ಧೃತ್ಯಾಗಿ ಧಾರ್ಯಮಾಣ ಉಚ್ಚಾಸ್ತ್ರ ಮಾರ್ಗ ವಿಷಯ ನ ಭವಂತಿ. ಯಾವಾಗ ಧೃತಿಯಿಂದ ಅವನು ಅದನ್ನೆಲ್ಲ ಧರಿಸಿರ್ತಾನೋ ಆವಾಗ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಕೆಲಸ ನಡೆಯಲ್ಲ. ಯೋಗೇನ ಅಂದರೆ ಸಮಾಧಿನ, ಮನಸ್ಸಮಾಧಾನದಿಂದ ಆ ಸಮಾಧಾನ ಅನ್ನತಕ್ಕಂಥದ್ದು ನಿರಂತರವಾಗಿರಬೇಕು. ನಿರಂತರ ಪ್ರತಿ ಕ್ಷಣದಲ್ಲೂ ನಾವೇನು ಮಾಡ್ತೀವಿ, ಯಾವುದನ್ನ ಪ್ರಸಂಗ ಬಂದರೆ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತೀವಿ, ಪ್ರತಿಕ್ರಿಯೆ ತೋರಿಸ್ತೀವಿ. ಕ್ರಿಯೆ ಪ್ರತಿಕ್ರಿಯೆ ಎರಡು ಬೇರೆ ಬೇರೆ, ಚೆನ್ನಾಗಿ ತಿಳ್ಕೊಳ್ಳಿ. ಕ್ರಿಯೆ ಪ್ರತಿಕ್ರಿಯೆ. ಕ್ರಿಯೆ ಒಳ್ಳೆಯದು, ಕ್ರಿಯೆ ಮಾಡಬೇಕು, ಪ್ರತಿಕ್ರಿಯೆ ಮಾಡಬಾರ್ದು. ಈಗ ಕ್ರಿಯೆ ಪ್ರತಿಕ್ರಿಯೆ ಅಂದರೆ ಇವಾಗ ಕರೆಂಟ್ ಹೋಯಿತು, ಇವಾಗ ಹೋಗಿತ್ತಲ್ಲ, ಹೋಯಿತು. ಅವಾಗ ಏನು ಮಾಡ್ತಾರೆ, ಎದ್ದು ಆ ಇನ್ನೊಂದು ಕನೆಕ್ಷನ್ ಕೊಡ್ತಾರೆ, ಅದು ಕ್ರಿಯೆ. ಕರೆಂಟ್ ಹೋದರೆ ಹೂ ಅನ್ನೋದು, ಹೂ ನಿಜವಲ್ಲ, ಏನನ್ನ ಆಗುತ್ತೋ. KEB ಬೈಯೋದು, ಸುಳಿಗಾಳಿಗೆ ಕೆಲಸ ಮಾಡೋದು, ಅದು ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಅದೆಲ್ಲ ಪ್ರತಿಕ್ರಿಯೆ, ಪ್ರಯೋಜನ ಇಲ್ಲ. ಅದೇ ರೀತಿ ಪ್ರತಿಯೊಂದು ಪ್ರಸಂಗದಲ್ಲೂ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಬಾರ್ದು, ಕ್ರಿಯೆ ಮಾಡಬೇಕು. ತಾಳು ಇವಾಗ ಅವರೇನೋ ಅಂದರು, ಇವಾಗ ಅದಕ್ಕೆ ನಾನೇನು ಮಾಡಬೇಕು? ಇಲ್ಲ ಅವರಂದ್ರು ನಾನು ತಿರುಗಿ ಅಂದ್ಬಿಟ್ಟೆ ಅಂದರೆ ಪ್ರಯೋಜನ ಇಲ್ಲ. ಸೊ ಈ ರೀತಿ ಯಾರಾದರೆ ಜೀವನದಲ್ಲಿ ಮನಸ್ಸು ಪ್ರಾಣ ಇಂದ್ರಿಯ ವ್ಯವಹಾರವನ್ನು ವಿವೇಕದಿಂದ ಶಾಸ್ತ್ರೀಯವಾಗಿ ಧಾರ್ಮಿಕವಾಗಿ ಮಾಡ್ತಿರೋ ಅವರ ಧೃತಿ ಅನ್ನತಕ್ಕಂಥದ್ದು ಸಾತ್ವಿಕವಾಗಿರತಕ್ಕಂಥ ಧೃತಿ. ಇದು ನೈರಂತರ್ಯ ಸದಾ ಇರಬೇಕು. ಅಂಥವರನ್ನೇ ದೈವ ಸಾಕ್ಷಾತ್ಕಾರ ಅನ್ನಿ ಅಥವಾ ಮೋಕ್ಷ ಅನ್ನಿ ಅಥವಾ ಆ ಪರಮಾತ್ಮ ಸ್ವರೂಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹೊರತು ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಆದ ಕಾರಣ ಆ ಧೃತಿ ಅನ್ನತಕ್ಕಂಥದ್ದು ಸಾತ್ವಿಕವಾಗಿರಬೇಕು, ಬುದ್ಧಿ ಸಾತ್ವಿಕವಾಗಿರಬೇಕು, ಜ್ಞಾನ ಸಾತ್ವಿಕವಾಗಿರಬೇಕು ಅನ್ನತಕ್ಕಂಥ ಹೇಳಿದ್ದಾರೆ. ಅಯ್ಯೋ ರಾಮ, ಟೈಮೇ ಇಲ್ಲ, ಏನು ಟೈಮ್ ಮಾಡ್ಕೊಂಡು ಬಂದು ಕೇಳ್ತಿದ್ದೀವಿ. ಅದನ್ನು ಇಷ್ಟೊಂದು ಸಾಧನೆ ಹೇಳಿದರೆ ಮೊನ್ನೆ ಪ್ರಸ್ತಾಪ ಮಾಡಿದೆ, ಯಾವುದನ್ನು ಒಂದನ್ನು ಬದಲಾಗಿ ಹಿಡಿದು ಸಾಕು, ನಾವು ಎಲ್ಲ ಬದಲಾವಣೆ ಆಗಿಬಿಡುತ್ತೆ. ಅದು ಆ ದೃಢತೆ ಬೇಕು. ಆ ದೃಢತೆಯಿಂದ ಪ್ರಯತ್ನ ಮಾಡಿದ್ರೆ ಒಂದು ಸ್ಟೆಪ್ ಹಾಕಿದ್ರೆ ಸಾಕು, ಮುಂದೆ ಕರ್ಕೊಂಡೋಗುತ್ತೆ. ಏನೇನು ಹೇಳ್ತಾರಲ್ಲ,
ನೀನು ಒಂದು ಹೆಜ್ಜೆ ಹಾಕಿದ್ರೆ ಸಾಕು, ನಾನು 10 ಹೆಜ್ಜೆ ಹಾಕ್ತೀನಿ ಅಂತ. ನಾವೇನಂತೀವಿ, ಪರಮಾತ್ಮ ನೀನು 10 ಹೆಜ್ಜೆ ಹಾಕಕ್ಕೆ ರೆಡಿಯಾಗಿದ್ದೀಯಾ, ಇನ್ನೊಂದು ಹಾಕಿಬಿಟ್ಟು ಸರಿ ಹೋಗುತ್ತಲ್ಲ ಅಂತೀವಿ ನಾವು. ಅವನು ಪರಮಾತ್ಮ ಅದಕ್ಕೆ ರೆಡಿ. ಆಯ್ತಪ್ಪ ಒಂದು ಹಾಕ್ತೀನಿ ಅಂತಾರೆ, ಹಾಗಿದ್ಮೇಲೆ ಸ್ವಲ್ಪ ತಾಳು ಮತ್ತೆ ನೋಡೋಣ ಅಂತೀವಿ. ನಮ್ಮಿಂದಲೇ ಪ್ರಾರಂಭ ಆಗಬೇಕು ಪುರುಷ ಪ್ರಯತ್ನ ಅಂತಕ್ಕಂಥ ಈ ಸಾಧನಾ ಮಾರ್ಗದಲ್ಲಿ, ಚಿಂತನೆ ಇದರಲ್ಲಿ ಪುರುಷ ಪ್ರಯತ್ನವೇ ಪ್ರಾಧಾನ್ಯ. ಫಲ ಅನ್ನತಕ್ಕಂಥದ್ದು ಅದು ಮೋಕ್ಷದ ಬಗ್ಗೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇದರ ಫಲ ನಾವು ಯಾವ ರೀತಿ ಪ್ರಯತ್ನ ಮಾಡ್ತಿದ್ದೋ, ಎಷ್ಟು ಮಾತ್ರ ಪ್ರಯತ್ನ ಮಾಡಿ ಎಷ್ಟು ಮಾತ್ರ ಅರ್ಥ ಮಾಡ್ಕೊಳ್ತೀವೋ ಅದ್ರ ಮೇಲೆ ನಿಂತಿದೆ. ಅಲ್ಲೇನು ಪ್ರಾರಂಭ ಕೆಲಸ ಮಾಡೋಲ್ಲ. ಪ್ರಾರಂಭ ಕೆಲಸ ಮಾಡಿ ಶರೀರ ಅನುಭವಿಸ್ತಕ್ಕಂಥ ಕಷ್ಟ ಸುಖ ಅಷ್ಟೇ. ಆದ ಕಾರಣ ಸಾತ್ವಿಕವಾಗಿರ್ತಕ್ಕಂಥ ಗುಣದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ